ಬಹಳಷ್ಟು ವರ್ಷಗಳ ಕಾಲ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಬೈರೂತ್ನ ದಕ್ಷಿಣ ಉಪನಗರಗಳ ಮೇಲೆ ಈಗ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ನ ಭೀಕರ ದಾಳಿಯಲ್ಲಿ ಲೆಬನಾನ್ ಕಮಾಂಡರ್ ಮೃತಪಟ್ಟಿದ್ದಾರೆ. ಪ್ಯಾಲೆಸ್ಟೈನಿಯನ್ ಇಸ್ಲಾಮಿಕ್ ಜಿಹಾದ್ನ ಸಶಸ್ತ್ರ ವಿಭಾಗ ಮಾಹಿತಿಯನ್ನು ಕೊಟ್ಟಿದೆ. ಹಿಜ್ಬುಲ್ಲಾದ ಗುಪ್ತಚರ ಪ್ರಧಾನ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿ ಆ ಕಟ್ಟಡವನ್ನು ಧ್ವಂಸಗೊಳಿಸಲಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಯಾವ ರೀತಿಯಾಗಿ ಇರಾನ್ ಮೇಲೆ ನಿರಂತರವಾದಂತಹ ದಾಳಿ ಒಂದು ಕಡೆ ಆದರೆ ಹಿಜ್ಬುಲ್ಲಾ ನೇರವಾಗಿ ಅದರ ಮೇಲೂ ಸಹ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಇಸ್ರೇಲ್ ಮಾಡ್ತಾ ಇದೆ. ಲೆಬನಾನ್ನಲ್ಲಿರುವಂತಹ ಗುಪ್ತಚರ ಇಲಾಖೆಯ ಕಚೇರಿ ಏನಿದೆ ಅದರ ಮೇಲೆ, ಬೈರೂತ್ನಲ್ಲಿರುವಂತಹ ದಕ್ಷಿಣ ಉಪನಗರಗಳ ಮೇಲೆ ಈಗ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇದರಿಂದಾಗಿ ಲೆಬನಾನ್ ಕಮಾಂಡರ್ ಈ ಒಂದು ದಾಳಿಯ ಸಂದರ್ಭದಲ್ಲಿ ಮೃತಪಟ್ಟಿದ್ದಾನೆ. ಆ ಮೂಲಕವಾಗಿ ಲೆಬನಾನ್ಗೂ ಸಹ ತಕ್ಕ ಪಾಠವನ್ನು ಕಲಿಸುವಂತಹ ಕೆಲಸವನ್ನ ಇಸ್ರೇಲ್ ಮಾಡ್ತಾ ಇದೆ. ಒಂದು ಕಡೆ ಇಸ್ರೇಲ್ ಮೇಲೆ ಲೆಬನಾನ್ ಹಿಜ್ಬುಲ್ಲಾ ಸಂಘಟನೆ ದಾಳಿಯನ್ನು ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಈಗ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡೋದಕ್ಕೆ ಮುಂದಾಗಿದೆ. ಅದರ ಪರಿಣಾಮ, ಅದರ ಭೀಕರತೆ ಎಷ್ಟರ ಮಟ್ಟಿಗೆ ಅಂದರೆ, ಲೆಬನಾನ್ನ ಗುಪ್ತಚರ ಇಲಾಖೆಯ ಕಚೇರಿ ಏನಿದೆ, ಪ್ರಧಾನ ಕಚೇರಿ, ಆ ಪ್ರಧಾನ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿರುವಂತಹ ಕಾರಣಕ್ಕಾಗಿ ಆ ಕಚೇರಿ ಸಂಪೂರ್ಣವಾಗಿ ಧ್ವಂಸಗೊಂಡಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.